ಅವರೆಲ್ಲ ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇರುವಂತಹ ಜನ ವಾಸಕ್ಕೆ ಮನೆ ಇಲ್ಲದ ಹಿನ್ನೆಲೆ ಕಳೆದ 20 ವರ್ಷಗಳ ಹಿಂದೆ ಗೋಮಾಳದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅವರು ಜೀವನವನ್ನ ಸಾಗಿಸ್ತಿದ್ದಾರೆ. ಅವರಿಗೆ BPL ಕಾರ್ಡ್ ಇದೆ, ವೋಟರ್ ID ಇದೆ. ಆದರೆ ದೇಶದಲ್ಲಿ ವಾಸ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಆಧಾರ ಇದೆ. ಆದರೆ ಕತ್ತಲಲ್ಲೇ ಅವರು ಜೀವನವನ್ನ ಸಾಗಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕತ್ತಲಲ್ಲೇ ಜೀವನ ಸಾಗಿಸುತ್ತಿರುವ ನಿವಾಸಿಗಳು, ವಿದ್ಯುತ್ ಬೆಳಕು ಕಾಣದ ಬಡ ಜೀವಗಳು, ದೀಪದ ಬೆಳಕಿನಲ್ಲೇ ಓದುತ್ತಿರುವ ಮಕ್ಕಳು, ಹೀಗೆ ಕತ್ತಲಲ್ಲೇ ಕುಳಿತಿರುವ ಜನರು, ಕರೆಂಟ್ ಬೆಳಕು ಕಾಣದ ಬಡ ಜೀವಗಳು, ದೀಪದ ಬೆಳಕಿನಲ್ಲೇ ಓದುತ್ತಿರುವ ಮಕ್ಕಳು. ಈ ಎಲ್ಲಾ ದೃಶ್ಯ ಎಲ್ಲೋ ಕಾಡು ಮೇಡಿನ ಮಧ್ಯೆ ಇರುವ ಕುಗ್ರಾಮದಲ್ಲಿ ಅಲ್ಲ, ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದಿದ್ದಿಗೆ ಗ್ರಾಮದ ಹೊಸೂರಿನಲ್ಲಿ ಕಂಡುಬಂದಿದ್ದು. ಹೌದು, 20ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಕಳೆದ 20 ವರ್ಷಗಳಿಂದ ಇಲ್ಲೇ ಜೀವನ ಕಟ್ಟಿಕೊಂಡು ಕೂಲಿನಾಲಿ ಮಾಡಿ ಸಂಸಾರ ಮಾಡುತ್ತಿದ್ದಾರೆ. ಆದರೆ ಇವರಿಗೆ ಕತ್ತಲೆಯಲ್ಲಿ ಕಾಲ ಕಳೆಯುವ ಶಿಕ್ಷೆ ಮಾತ್ರ ತಪ್ಪಿದ್ದಲ್ಲ. ಈ ಗ್ರಾಮದ ಜನರು ತಮ್ಮ ಮನೆಗಳಲ್ಲಿ ಕರೆಂಟ್ ದೀಪದ ಬೆಳಕು ಕಂಡು ಎಷ್ಟೋ ವರ್ಷಗಳೇ ಕಳೆದಿವೆ. ಇಲ್ಲಿ ಸರಿಯಾದ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಇಲ್ಲಿನ ಮಕ್ಕಳು ಮನೆಯಲ್ಲಿ ಓದಬೇಕು ಅಂದ್ರೆ ಎಣ್ಣೆ ದೀಪದ ಬೆಳಕಿನಲ್ಲಿಯೇ ಓದಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆ ತಲೆದೂರಿದ್ದು ಮಕ್ಕಳ ಭವಿಷ್ಯವನ್ನ ಕಂಡು ಪೋಷಕರು ಕಣ್ಣೀರಿಡುವಂತಾಗಿದೆ. ಬಹಳ ಕಷ್ಟ ಆಗ್ತದೆ ಸರ್. ಓದ ಮಕ್ಕಳು SLC ಎಲ್ಲ ಫೇಲ್ ಆಗಿ ಮನೆಗದರ ಸರ್. ಏನು ನಂಬರ್ಗಳು ಆಗ್ಲಿ ಪಂಚಾಯತರಾಗ್ಲಿ ಯಾರು ನಮ್ಮನ್ನ ಕಿವಾಗ ಹಾಕ್ಯಂತ ಇಲ್ಲ ಸರ್. ಇವಾಗ 20 ವರ್ಷ ಆತಂದ್ರೆ ಇಲ್ಲಿ ಆವ ಬಂತು, ಚೋಳ ಬಂತು, ಏನ್ ಜರಿ ಕಡ್ದತ್ತ, ಚೋಳ ಕಡ್ದತ್ ಸರ್. ಏನ್ ಅನ್ನೋದು ಕತ್ಲಾಗ ಗೊತ್ತಾಗ್ತಾ ಇಲ್ಲ ಸರ್. ನನ್ನ ಮಗಳದ್ದು ಈ ರೀತಿ ಮಗ ಆಗೈತೆ ಸರ್. ಯಾರು ಜವಾಬ್ದಾರಿ ತಾಂತ ಇಲ್ಲ ಸರ್. ಈ ಊರಾಗ ಕತ್ಲಲ್ಲೇ ಕಾಲ ಕಳಿತಾ ಇದೀವಿ ಸರ್ ನಾವು. ಏನು ಬ್ಯಾಟ್ರಿ ಚಾರ್ಜ್ ಇಲ್ಲ ಸರ್. ಊರಗಳ ಟೈಮ್ ಸರಿ ಕರೆಂಟ್ ಚಾರ್ಜ್ ಕೊಡ್ತಾ ಇಲ್ಲ ಸರ್ ನಮಗೆ. ಈಗ ಏನು ಹೋದ್ರೂ ಎಲ್ಲಿ ಹೋದ್ರೂ ಮಾಡಿಕೊಡ್ತೀವಿ ಅಂತಾರೆ, ನಮ್ಮನ್ನು ಕಳಿಸ್ತಾರೆ. ಅಲ್ಲಿ ಒಳಗಿಂದೊಳಗೆ ಫೋನ್ ಮಾಡಿ ಏನು ಮುಂದೆ ಬಿಡಂಗಿಲ್ಲ ಸರ್. ಈಗ 20 ವರ್ಷ ಆಯ್ತು ಸರ್. ನನ್ನ ಮಗ SLC ಫೇಲ್ ಆಗಿ ಮನೆಗದನ್ ಸರ್. ಎಷ್ಟು ಓದಿಸ್ಬೇಕ್ರಿ ಸರ್ ನಾವು? ಮತ್ತೆ ಹೋಗ್ದಾಕ ಆಗ್ತಿಲ್ಲ ಸರ್. ಕರೆಂಟ್ ಇಲ್ಲ, ಏನಿಲ್ಲ ಅಂದ್ರೆ ಏನು ಓದ್ತಾರೆ ಸರ್? ಎದಕ್ಕಿರ್ಬೇಕು ನಾವು? ಇನ್ನು ಇಲ್ಲಿ 20ಕ್ಕೂ ಹೆಚ್ಚು ಕುಟುಂಬಗಳು ಇದ್ದು ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಪ್ರಾರಂಭದಲ್ಲಿ ಜಮೀನುಗಳಿಂದ ವಿದ್ಯುತ್ ಎಳೆದುಕೊಂಡು ಜೀವನ ನಡೆಸ್ತಾ ಇದ್ರು. ಆದರೆ ರೈತರ ಬೋರ್ವೆಲ್ಗಳಿಗೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗುತ್ತಿಲ್ಲ ಎಂದು ಹೊಸೂರಿಗೆ ಎಳೆದಿದ್ದ ವಿದ್ಯುತ್ ತಂತಿಯನ್ನ ಕಟ್ ಮಾಡಿದ್ದಾರೆ. ಆಗಿನಿಂದ ಕತ್ತಲಲ್ಲೇ ಕಾಲ ಕಳೆಯುವಂತಾಗಿದೆ. ವಯಸ್ಸಾದವರು, ಬಾಣಂತಿಯರು, ಅನಾರೋಗ್ಯದಿಂದ ಬಳಲುತ್ತಿದ್ದವರು ಕತ್ತಲಲ್ಲಿ ಜೀವನ ನಡೆಸುವಂತಾಗಿದೆ. ಅಲ್ಲದೆ ಹೊಸೂರಿಗೆ ವಿದ್ಯುತ್ ಪೂರೈಕೆ ಮಾಡುವಂತೆ ಜಗಳೂರು ಶಾಸಕ ದೇವೇಂದ್ರಪ್ಪ ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದು ಶಾಸಕರ ಪತ್ರಕ್ಕೂ ಕಿಮ್ಮತ್ತು ಇಲ್ಲದಂತಾಗಿದೆ. ಏನು ಮಾಡ್ತಿಲ್ಲ ಸರ್. ಎಲ್ಲ ಸಚಿವಗಳಿಗೂ ಎಲ್ಲ ಪ್ರತಿಯೊಂದಕ್ಕೂ ನಾವು ದಾಖಲೆ ಮಾಡಿ ಕೊಟ್ಟಿದ್ದೆ ಸರ್. ಅವ್ರು ಯಾವ್ದಕ್ಕೆ ಹೋದ್ರೂ ನಮ್ಮ ಮಾಡಿಕೊಡ್ತಾರೆ ಸರ್ ಅಂತಾರೆ. ಇನ್ನೊಂದ್ಸರಿ ಹೋದ್ರೆ ಯಾತದ್ದಿಲ್ಲ ಸರ್. ಅವ್ರ ಹತ್ರನ ಹಂಗೆ ಮಾಡ್ತಿದ್ದಾರೆ. ಎಲ್ಲ ನಮಗೆ ಎಷ್ಟು ನಾವು ಆಟ ಕಟ್ಕೊಂಡು ಎಷ್ಟು ಹೋರಾಟ ಮಾಡಿದ್ರೂ ನಮಗೇನು ದಾರಿ ಮಾಡಿಕೊಡ್ತಿಲ್ಲ ಸರ್. ಎಲೆಕ್ಷನ್ ಬಂದಾಗ ಹಂಗೆ ಕೈ ಬಂದು ಖಾಲಿ ಬಂದು ಮನೆ ಬಂದು ಅಳ್ತಾರೋ, ಮನೆ ಬಂದು ಕೈ ಕಾಲು ಹಿಡ್ಕೊಂಡು ಅಳ್ತಾರೋ. ಅವಾಗ ನಾವು ಅಷ್ಟು ಮರಿಗೆ ನಾವೆಲ್ಲ ಅವ್ರಿಗೆ ಸಹಕಾರ ಮಾಡಿರ. ಈ ನಮಗೆ ಸಹಕಾರ ಮಾಡ್ತಾ ಇಲ್ಲ ಸರ್. ಅವರು ಪಂಚಾಯತರಾಗಲಿ ಯಾರ ಒಂದು ನಂಬರ್ಗಳಾಗಲಿ ಅಧ್ಯಕ್ಷಗಳಾಗಲಿ ಯಾರಾಗಲಿ ಏನು ನಮಗೆ ಸರ್ಕಾರಿ ಸುಮವತೆ ಕೊಡ್ತಾ ಇಲ್ಲ ಸರ್. ಅವರು ಎಲ್ಲ ಬರೀ ಹಿಂಗೆ 20 ವರ್ಷದ ದಿವಸ ಆದರೂ ಹಿಂಗೇ ದಬ್ಬಿದ್ದಾರೆ ಸರ್. ನಮಗೇನು ಸರ್ಕಾರಿ ಮಾಡ್ತಿಲ್ಲ. ಯಾವುದೇ ಪಂಚಾಯತಿ ಬೀಗ ಹಾಕಿದ್ವಿ, ಎಲ್ಲ ಮಾಡಿವಿ ಸರ್. ಮಾಡಿ ಕೊಡ್ತಾವಂತಾರೆ ಸರ್. ಇವತ್ತಿಗೂ ಒಂದು ಏನು ಮಾಡಂಗಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಇಲ್ಲಿನ ಜನರು ವಿದ್ಯುತ್ ಸಂಪರ್ಕ ಇಲ್ಲದೆ ಜೀವನವನ್ನ ಕತ್ತಲಲ್ಲೇ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಈ ಗ್ರಾಮದ ಜನರಿಗೆ ಬೆಳಕಿನ ಭಾಗ್ಯ ಒದಗಿಸಲಿ ಅನ್ನೋದು ಪಬ್ಲಿಕ್ ಟಿವಿಯ ಕಳಕಳಿಯಾಗಿದೆ. ಪುನೀತ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.